So good morning, dear brothers and sisters. John ನಮ್ಮ ಸ್ವಲ್ಪ ಹೊತ್ತಿನ ಜನಕ್ಕಾಗಿ ದೇವರ ವಾಕ್ಯದ ಕಡೆಗೆ ನಮ್ಮನ್ನ ಗಮನವನ್ನು ಹರಿಸೋಣ. So before we proceed further, so I just wanted to know the difference between contract and covenant. ಕನ್ನಡದಲ್ಲಿ we call ಒಪ್ಪಂದ. ಕಾಂಟ್ರಾಕ್ಟ್ ಎಂಬುದಾಗಿ ಹೇಳಿದ್ರೆ ಒಪ್ಪಂದ ಎಂಬುದಾಗಿ ಯೂಶಲಿ ಕಾಮನ್ ಆಗಿ ನಾವು ಕರೆಯುವಂತರಾಗಿದ್ದೇವೆ. ಕವನೆಂಟ್ ಎಂಬುದಾಗಿ ಹೇಳಿದ್ರೆ ಒಡಂಬಡಿಕೆ ಎಂಬುದಾಗಿ ಯೂಶಲಿ we call. So my question is, what is the difference between contract and covenant? Anybody can answer. And then ಬಹು ಬೇಗನೆ ನಾವು ಮುಗಿಸುವಂತರಾಗೋಣ, ಯಾಕೆ ಸಾಂಗ್ ಪ್ರಾಕ್ಟೀಸ್ ಬೇರೆ ಇದೆ. So what is the difference between contract and covenant? ಕಾಂಟ್ರಾಕ್ಟ್ ನಮ್ಮ ಸಾಮಾನ್ಯವಾದಂತ ನಮ್ಮ ನಾಲ್ನುಡಿಯಲ್ಲಿ ಎಲ್ಲಾ ಕಡೆನೂ ಉಪಯೋಗಿಸುವಂತರಾಗಿದ್ದೇವೆ. ಅದೇ ಸಮಯದಲ್ಲಿ ಕವನೆಂಟ್ ಅದು ಸ್ವಲ್ಪ ಉಪಯೋಗಿಸುವಂತಹದ್ದು ಕಡಿಮೆ. ಆದರೆ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಾಂಟ್ರಾಕ್ಟ್ ಅಂಡ್ ಕವನೆಂಟ್, ನಿಮ್ಮ ಒಂದು ಅರ್ಥೈಸುವಿಕೆ, ಕಾಂಟ್ರಾಕ್ಟ್ ಎಂಬುದಾಗಿ ಹೇಳಿದ್ರೇನು, ಕವನೆಂಟ್ ಎಂಬುದಾಗಿ ಹೇಳಿದ್ರೆ ಏನು ಎಂಬುದಾಗಿ? ಟೈಮ್ ಲಿಮಿಟ್. ಕಾಂಟ್ರಾಕ್ಟ್, ಕವನೆಂಟ್ ನೋ ಟೈಮ್ ಲಿಮಿಟ್. ಓಕೆ, somewhere of almost near. ಕಾಂಟ್ರಾಕ್ಟ್ ಎಂಬುದಾಗಿ ಹೇಳಿದ್ರೆ ಮನುಷ್ಯರ ಒಪ್ಪಂದ, ಕವನೆಂಟ್ ಎಂಬುದಾಗಿ ಹೇಳಿದ್ರೆ ದೇವರ ಒಂದು ಒಪ್ಪಂದ. ಓಕೆ, ವೆರಿ ಗುಡ್. ಇಲ್ಲಿ ಇಫ್ ಯು ಗೂಗಲ್ ಅಲ್ಲಿ ನಾವು ಅದನ್ನ ಸರ್ಚ್ ಮಾಡಿದ್ರೆ ಕಾಂಟ್ರಾಕ್ಟ್ ಎಂಬುದಾಗಿ ಹೇಳಿದ್ರೆ ಇಟ್ ವಿಲ್ ಗಿವ್ ಎ ಬಿಗ್ ಲಿಸ್ಟ್, ದೊಡ್ಡದಾದಂತಹ ಒಂದು ಲಿಸ್ಟ್ ಅನ್ನು ಅದು ಕೊಡುವಂತದ್ದಾಗಿದೆ. ಒಪ್ಪಂದ, ಗುತ್ತಿಗೆ, ಒಡಂಬಡಿಕೆ, ಕರಾರು, ಮುಚ್ಚಳಿಕೆ. ಬಟ್ ಆದರೆ ಒಡಂಬಡಿಕೆಯನ್ನು ಅದರಲ್ಲಿ ಆ ಗೂಗಲ್ ಅಲ್ಲಿ ಸೇರಿಸುವಂತದ್ದು ನೋಡುವಂತದ್ದಾಗಿದೆ. ದಟ್ಸ್ ನಾಟ್ ಕರೆಕ್ಟ್. ಕಾಂಟ್ರಾಕ್ಟ್ ಇಸ್ ಡಿಫರೆಂಟ್, ಕವನೆಂಟ್ ಇಸ್ ಡಿಫರೆಂಟ್. ಒಪ್ಪಂದ ಅದು ವಿಭಿನ್ನವಾದಂತಹದ್ದು, ಕವನೆಂಟ್ ಒಡಂಬಡಿಕೆ ಅನ್ನುವಂಥದ್ದು ಅದು ಅತ್ಯಂತ ವಿಭಿನ್ನವಾದಂತಹ ಸಂಗತಿ. ನೋ ಮ್ಯಾಚ್ ಟು ಈಚ್ ಅದರ್, ಒಂದಕ್ಕೊಂದು ಅತ್ಯಂತ ವಿಭಿನ್ನವಾದಂತಹ ಒಂದು ಸಂಗತಿ. ಈಗ ಒಂದು ಕ್ವಶನ್ ಬರುವಂತದ್ದಾಗಿದೆ. ಸೊ ಮ್ಯಾರೇಜ್ ಇಸ್ ಇಟ್ ಅ ಕಾಂಟ್ರಾಕ್ಟ್ ಆರ್ ಎ ಕವನೆಂಟ್? ಸ್ವಲ್ಪ ಈಗ ಬಿಸಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮ್ಯಾರೇಜ್ ಇಸ್ ಎ ಕಾಂಟ್ರಾಕ್ಟ್ ಆರ್ ಎ ಕವನೆಂಟ್? ಹಾಗಾದ್ರೆ covenant, somebody is doing contract. Really, we'll come back to that. Prayer ಮುಂಜಾನೆ ನಮ್ಮ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ we'll turn to what covenant is. ದೇವರ ವಾಕ್ಯಕ್ಕೆ ಅನುಗುಣವಾಗಿ covenant ಎಂಬುದಾಗಿ ಹೇಳಿದ್ರೆ ಏನು, what is contract ಎಂಬುದಾಗಿ ಹೇಳಿದ್ರೆ ಏನು, what the scripture tells about covenant, ಆ ಒಡಂಬಡಿಕೆ ಎಂಬುದಾಗಿ ಹೇಳಿದ್ರೆ ದೇವರ ವಾಕ್ಯ ನಮಗೆ ಏನ್ ತಿಳಿಸುವಂತದ್ದಾಗಿದೆ ಎಂಬುದಾಗಿ ನಾವು ಈ ಮುಂಜಾನೆ ಸ್ವಲ್ಪ ಸಮಯ ನಾವು ಅವಲೋಕನ ಮಾಡಿಕೊಳ್ಳುವಂತ. ಪ್ರಿಯರೇ, Bible is full of the stories of covenants. ದೇವರ ವಾಕ್ಯವು ಆದಿಕಾಂಡದಿಂದ ಪ್ರಕಟಣೆವರೆಗೆ it talks about covenant. It does not talk about contract. ದೇವರ ವಾಕ್ಯದಲ್ಲಿ there is no word called contract. ದೇವರ ವಾಕ್ಯದಲ್ಲಿ ಎಲ್ಲೂ ಸಹ ನಾವು ಕಾಂಟ್ರಾಕ್ಟ್ ಅನ್ನೋದನ್ನು ನಾವು ಓದುವುದಿಲ್ಲ. We read only about covenant. ದೇವರ ವಾಕ್ಯದಲ್ಲಿ only we read about covenant. It is full of covenants. ಆದಿಕಾಂಡದಿಂದ ಪ್ರಕಟಣೆ ತನಕ ದೇವರು ಸ್ವಇಚ್ಛೆಯಿಂದ ಮನುಷ್ಯರೊಟ್ಟಿಗೆ ಮಾಡಿಕೊಂಡ ಒಡಂಬಡಿಕೆಗಳ ಚಿತ್ರಣವೇ ಆ ಸತ್ಯವೇದಾಗಿದೆ. ಬೇರೆ ದಿಸ್ ಇಸ್ ಓನ್ಲಿ ಬುಕ್ ಇನ್ ಅಮಂಗ್ ಆಲ್ ದ ರಿಲಿಜನ್ಸ್, ಎಲ್ಲಾ ಧರ್ಮಗಳಲ್ಲಿ, ಎಲ್ಲಾ ಒಂದು ರೀತಿಯಲ್ಲಿ ಆ ಪವಿತ್ರವಾದಂತಹ ಗ್ರಂಥಗಳು ಎಂಬುದಾಗಿ ಕರೆಯುವಂತಹ ಎಲ್ಲದರಲ್ಲಿ ವಿ ಓನ್ಲಿ ಇನ್ ಸ್ಕ್ರಿಪ್ಚರ್, ಬೈ ದೇವರ ವಾಕ್ಯದಲ್ಲಿ ಮಾತ್ರ ವಿ ರೀಡ್ ಅಬೌಟ್ ಕವನೆಂಟ್. ಬೇರೆ ಇನ್ಯಾವ ಪುಸ್ತಕದಲ್ಲೂ, ಬೇರೆ ಲೋಕದಲ್ಲಿ ಸಿಗುವಂತಹ ಯಾವುದೇ ಧರ್ಮದ ಒಂದು ಗ್ರಂಥಗಳಾಗಿರ್ಬೋದು, ವಿ ಡೋಂಟ್ ರೀಡ್ ಎನಿವೇರ್ ಅಬೌಟ್ ಕವನೆಂಟ್. ಎಲ್ಲೂ ಸಹ ನಾವು ಓದುವುದಿಲ್ಲ. ಓನ್ಲಿ ಇನ್ ಸ್ಕ್ರಿಪ್ಚರ್, ದೇವರ ವಾಕ್ಯದಲ್ಲಿ ಮಾತ್ರ ವಿ ರೀಡ್ about what covenant is. covenant ಎಂಬುದಾಗಿ ಹೇಳಿದ್ರೆ ಏನು ಎಂಬುದಾಗಿ ನಮಗೆ ದೇವರ ವಾಕ್ಯ ತಿಳಿಸುವಂತಾಗಿದೆ. ಪ್ರೇರೆ ಮುಂಜಾನೆ the very first covenant, we read a portion from the gospel. ದೇವರ ವಾಕ್ಯದಿಂದ ಒಂದು ವಾಕ್ಯ ಭಾಗವನ್ನು ಅದನ್ನು ಆದಿಕಾಂಡಗಳ ಪುಸ್ತಕ 6ನೇ ಅಧ್ಯಾಯ 18ನೇ ವಚನಕ್ಕೆ ನಾವು the very first usage of the covenant in the Bible, ದೇವರ ವಾಕ್ಯದಲ್ಲಿ ಒಡಂಬಡಿಕೆ, ನಿಬಂಧನೆ ಎಂಬುದಾಗಿ ಉಪಯೋಗಿಸಲ್ಪಟ್ಟಂತಹ ಮೊದಲನೆಯ ಒಂದು ಪದ ಪ್ರಯೋಗವನ್ನು ನಾವು ದೇವರ ವಾಕ್ಯದಿಂದ ಓದುವಂತರಾಗಿದೆ. 6ನೇ ಅಧ್ಯಾಯ 18ನೇ ವಚನ, but with thee will I establish my covenant, and thou shalt come into the ark, thou and thy sons and thy wife and thy sons' wives with thee. ಆದರೆ ನಿನ್ನ ಕೂಡ ನನ್ನ ನಿಬಂಧನೆಯನ್ನು ಮಾಡುತ್ತೇನೆ, ನೀನು ಹೆಂಡತಿ, ಮಕ್ಕಳು, ಸೊಸೆಯರು ಸಹಿತವಾಗಿ ನಾವಿಯಲ್ಲಿ ಸೇರಬೇಕು. Who is making this covenant? God is telling ನೋಹನಿಗೆ ಆತನು ಹೇಳ್ತಾ ಇರುವಂತಹ ಮಾತು, ಐ ವಿಲ್ ಮೇಕ್ ಎ ಕವನೆಂಟ್ ವಿತ್ ಯು. ನಾನು ನಿನ್ನ ಜೊತೆಯಲ್ಲಿ ಒಂದು ನಿಬಂಧನೆಯನ್ನು ನಾನು ಮಾಡಿಕೊಳ್ತೇನೆ, ಒಂದು ರೀತಿಯ ಶಾಶ್ವತವಾದಂತಹ ಪ್ರತಿಜ್ಞೆಯನ್ನು ನಾನು ನಿನ್ನ ಜೊತೆಯಲ್ಲಿ ಮಾಡಿಕೊಳ್ತೇನೆ. ಬೇರೆ God is a sovereign God. He is coming down and is telling, ಅಂದ್ರೆ ನಾವು ಈಗಾಗಲೇ ನಾವು ಇಂದಿನ ಸ್ಲೈಡ್ ನಲ್ಲಿ ನೋಡಿದ ಹಾಗೆ ದೇವರು ಸ್ವಇಚ್ಛೆಯಿಂದ ಮನುಷ್ಯರೊಟ್ಟಿಗೆ ಮಾಡಿಕೊಂಡಂತ ಒಂದು ಒಡಂಬಡಿಕೆ. ನಾನು ಸ್ವಇಚ್ಛೆಯಿಂದ ನಾನು ಈ ಕಾರ್ಯವನ್ನು ನಿನಗೆ ಮಾಡಿಕೊಡ್ತೇನೆ. There was no need for God to do that testimony. ಆ ಒಂದು ಒಡಂಬಡಿಕೆ, ಆ ಕವನೆಂಟ್ ಅನ್ನು ಮಾಡಿಕೊಳ್ಳಬೇಕಂದ್ರೆ ಯಾವ ಪ್ರಮೇಯ ಇರಲಿಲ್ಲ. But he voluntarily
That is the grace of God. ದೇವರಲ್ಲಿ ತನ್ನ ಕೃಪೆಯಲ್ಲಿ ನೋಡುವಂತರಾಗಿದ್ದಾರೆ. ಗಾಡ್, ದ ಸಾವರಿನ್ ಗಾಡ್, ಸಾರ್ವಭೌಮತ್ವವುಳ್ಳಂತ ದೇವರು ಆತನ ಕೆಳಮಟ್ಟಕ್ಕೆ ಇಳಿದು ತನ್ನಂತಾನು ಅಲ್ಲಿ ಆ ಒಂದು ಕಟ್ಟುಪಾಡಿಗೆ ಸಿಕ್ಕಿ ಹಾಕೊಳ್ಳುವಂತಹದ್ದು. ಮನುಷ್ಯನೊಟ್ಟಿಗೆ ನಾನು ನಿನಗೆ ಕಾರ್ಯವನ್ನು ಮಾಡಿಕೊಡುತ್ತೇನೆ ಎಂಬುದಾಗಿ ನಾವು ಇಲ್ಲಿ ಪ್ರೇರಣೆ ನೋಡುವಾಗ, ನೋಹನ ಜೊತೆಯಲ್ಲಿ ಐ ವಿಲ್ ಮೇಕ್ ಎ ಕವನೆಂಟ್ ವಿತ್ ಯು, ನಾನು ನಿನ್ನ ಜೊತೆಯಲ್ಲಿ ಒಂದು ನಿಬಂಧನೆಯನ್ನು ಮಾಡಿಕೊಡ್ತೇನೆ, ಆ ನಿಬಂಧನೆಯನ್ನು ನಾನು ನೆರವೇರಿಸಿಕೊಡ್ತೇನೆ ಎಂಬುದಾಗಿ ದೇವರು ಹೇಳುವಂತ ಒಂದು ಮಾತನಲ್ಲಿ ನಾವು ನೋಡುವಂತರಾಗಿದ್ದೇವೆ. ಸೊ ವಾಟ್ ಇಸ್ ದಿಸ್ ನೋಹೈ ಕವನೆಂಟ್? So in the scripture we call this ನೋಹನ ಒಂದು ಒಡಂಬಡಿಕೆ ಎಂಬುದಾಗಿ ನಾವು ಕರೆಯುವಂತವರಾಗಿದ್ದೇವೆ. ಆದ್ರೆ ನಿಮ್ಮ ಮುಂಜಾನೆ ಪ್ರೇರೆ ನಮಗಿರುವಂತಹ ಒಂದು ಸಮಯದಲ್ಲಿ ಆ ನೋಹನ ಒಡಂಬಡಿಕೆ ಕುರಿತಾದಂತಹ ಸಂಕ್ಷಿಪ್ತವಾದಂತಹ ಸಂಗತಿ ನಿಮ್ಮ ಮುಂಜಾನೆ ನಾವು ನೋಡುವಂತವರಾಗಿರೋಣ. ಆದಿಕಾಂಡಗಳ ಪುಸ್ತಕ 6ನೇ ಅಧ್ಯಾಯ 5ನೇ ವಚನಕ್ಕೆ ಬಂದ್ರೆ ನಾವು ಅಲ್ಲಿ ದ ಬ್ಯಾಕ್ ಗ್ರೌಂಡ್ ವಾಟ್ ಹ್ಯಾಪೆಂಡ್, ಅಲ್ಲಿ ಏನೇನು ಸಂಗತಿಗಳು ನಡೆಯುತ್ತೆ ಎಂಬಂತ ಅಂಶವನ್ನು ನಾವು ನೋಡು. ದ ಕವನೆಂಟ್, ದೇವರ ಒಡಂಬಡಿಕೆ ಮಾಡಿಕೊಳ್ಳಬೇಕಾದ್ರೆ ಅಲ್ಲಿ ಯಾವ ಸಂಗತಿ ನಡೆಯಿತು, ಅಲ್ಲಿ ಏನು ನಡೆಯಿತು, ಅಲ್ಲಿ ವಾಟ್ ಆರ್ ದ ಬ್ಯಾಕ್ ಗ್ರೌಂಡ್ ಡ್ರಾಮಾ ದಟ್ ವಾಸ್ ಗೋಯಿಂಗ್ ಆನ್ ಇನ್ ದಿಸ್ ಅರ್ತ್, ಭೂಲೋಕದಲ್ಲಿ ಏನು ನಡೀತಾ ಇತ್ತು ಎಂಬಂತ ಚಿತ್ರಣವನ್ನು ಆದಿಕಾಂಡಗಳ ಪುಸ್ತಕ 6ನೇ ಅಧ್ಯಾಯ ಕೊಡುವಂತದಾಗಿದೆ. Turn with me to book of Genesis chapter 6 verse 5. 6ನೇ ಅಧ್ಯಾಯ 5ನೇ ವಚನ ನಾವು ಹೀಗೆ ಓದ್ತೇವೆ. God saw the wickedness of man was great in the earth, and that every imagination of the thoughts of his heart was only evil. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡುವುದಕ್ಕೆ ಪಶ್ಚಾತ್ತಾಪ ಪಟ್ಟು ಹೃದಯದಲ್ಲಿ ನೊಂದುಕೊಂಡನು. ಓ ಪ್ರಿಯರೇ, ವಾಟ್ ಅ ಪಿಕ್ಚರ್ ವಿ ರೀಡ್ ಅಬೌಟ್ ಮ್ಯಾನ್ಕೈಂಡ್. ಮನುಷ್ಯನಲ್ಲಿ ಅಲ್ಲಿ ದೊಡ್ಡದಂತಹ ಸಂಗತಿ ನೋಡುವಂತರಾಗಿದ್ದೇವೆ. ಕೆಲವು ತಂದೆ ತಾಯಿಗಳು ಹೇಳುವಂತರಾಗಿದ್ದಾರೆ, ಬ್ರದರ್ ಈ ಮಗನು ಹುಟ್ಟದೆ ಹೋಗಿದ್ದರೆ ಎಷ್ಟು ಚೆನ್ನಾಗಿತ್ತು ಎಂಬುದಾಗಿ ಕೆಲವರು ಹೇಳುವುದಂತ ನಾನು ಕೇಳಿದ್ದೇನೆ. ಬೇರೆ ದ ಸೇಮ್ ಥಿಂಗ್ ಹ್ಯಾಪೆಂಡ್. ಅಯ್ಯೋ, ಮನುಷ್ಯನನ್ನು ಉಂಟು ಮಾಡಿದಕ್ಕೆ ದೇವರು ಅಲ್ಲಿ ನೊಂದುಕೊಂಡಂತ ಆ ಒಂದು ಸಂಗತಿಯನ್ನು ನಾವಿಲ್ಲಿ ನಾವು ನೋಡುವಂತರಾಗಿದ್ದೇವೆ. ಮಾತ್ರವಲ್ಲ ಪ್ರೇರೆ, ದ ನೆಕ್ಸ್ಟ್ ವರ್ಸ್ ವಿ ರೀಡ್, 6ನೇ ವಚನ, and it repented the Lord that he had made man on the earth, and it grieved him at his heart. ತನ್ನ ಹೃದಯದಲ್ಲಿ ನೊಂದುಕೊಂಡನು. ಮತ್ತು ಯೆಹೋವನು, ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿ ಬಿಡುವೆನು, ಅದನ್ನು ಉಂಟು ಮಾಡಿದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು. ಮನುಷ್ಯರೊಂದಿಗೆ ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನು ಅಳಿಸಿ ಬಿಡುವೆನು ಅಂದುಕೊಂಡನು. ಆದರೆ ನೋಹನಿಗೆ ದೇವರ ದಯೆಯು ದೊರಕಿತು. ಹಾಗೆ ಕಮ್ ಟು 9th chapter, ಆದಿಕಾಂಡಗಳ ಪುಸ್ತಕ 9ನೇ ಅಧ್ಯಾಯ 11ನೇ ವಚನ, and I will establish my covenant with you, neither shall all flesh be cut off anymore. ಪ್ರೇರೆ, ದೇವರು ಜಲಪ್ರಳಯವನ್ನು ಉಂಟು ಮಾಡಿ ಎಲ್ಲವನ್ನು ನಾಶ ಮಾಡಿ. God was not happy with mankind. ಮನುಷ್ಯನು ಎಲ್ಲಿ ನೋಡಿದ್ರು ಸಹ ಕೆಟ್ಟತನ. We'll come back. What was the sin that was there in Noah's time? ನೋಹನ ದಿನದಲ್ಲಿ ಎಂಥ ರೀತಿಯ ದಿನಗಳಿತ್ತು ಎಂಬುದಾಗಿ ನಾವು ಅದಕ್ಕೆ ಬರೋಣ ಪ್ರೇರೆ. We'll come back to in just few minutes. ಅದಕ್ಕೆ ಮೊದಲು ಅಲ್ಲಿ ನಾವು ನೋಡುವಂತರಾಗಿದ್ದೇವೆ, God wiped away complete ಸಂಪೂರ್ಣವಾಗಿ ಜಲಪ್ರಳಯದ ಮುಖಾಂತರ ಲೋಕವನ್ನೇ ಆತನು ನಾಶ ಮಾಡಿದಂತ ಸಂಗತಿ. ಅದಾದ ನಂತರ ಪ್ರೇರೆ, ನಾವು God is talking with Noah. ಈ ಒಂದು ಚಿತ್ರಣ 11ನೇ ವಚನದಲ್ಲಿ, ಇದಲ್ಲದೆ ದೇವರು ನೋಹನಿಗೂ ಅವನ ಮಕ್ಕಳಿಗೂ ಕೇಳಿರಿ, ನಾನು ನಿಮ್ಮನ್ನು ನಿಮ್ಮ ಸಂತತಿಯವರನ್ನು ನಿಮ್ಮ ಕೂಡ ನಾವೆಯಿಂದ ಹೊರಟು ಬಂದ ಪಶು ಪಕ್ಷಿ ಕ್ರಿಮಿ ಮೃಗಾದಿ ಸಕಲ ಭೂಜಂತುಗಳನ್ನು ಕುರಿತು ಸ್ಥಿರ ಪ್ರತಿಜ್ಞೆ ನಾನು ಮಾಡುತ್ತೇನೆ. ಆ ಪ್ರತಿಜ್ಞೆ ಯಾವುದೆಂದರೆ, ಇನ್ನು ಮೇಲೆ ಎಲ್ಲ ಪ್ರಾಣಿಗಳು ಪ್ರಳಯದಿಂದ ನಾಶವಾಗುವುದಿಲ್ಲ. ಐ ವಿಲ್ ನಾಟ್ ಡೆಸ್ಟ್ರಾಯ್ ಎನಿಮೋರ್. ದಟ್ ಈಸ್ ದ ಕವನೆಂಟ್ ದಟ್ ಈಸ್ ಮೇನ್. ಅಲ್ಲಿ ದೇವರು ಮನುಷ್ಯನೊಟ್ಟಿಗೆ ಅಲ್ಲಿದ್ದಂತ ಎಲ್ಲ ಜನರಲ್ಲಿದ್ದಂತ ಅವರ ಜೊತೆಯಲ್ಲಿ ಆತನು ಹೇಳ್ತಾ ಇರುವಂತ ಮಾತು, ಐ ವಿಲ್ ನಾಟ್ ಡೆಸ್ಟ್ರಾಯ್ ದಿಸ್ ವರ್ಲ್ಡ್ ಅಗೈನ್ ಇನ್ ಫ್ಲಡ್. ನಾನು ಜಲಪ್ರಳಯದಲ್ಲಿ ಎಂದಿಗೂ ಸಹ ಇದನ್ನು ನಾಶ ಮಾಡುವುದಿಲ್ಲ ಎಂಬಂತ ಪ್ರತಿಜ್ಞೆಯನ್ನು ಅಲ್ಲಿ ಮಾಡುವುದನ್ನು ನಾವು ನೋಡುವಂತರಾಗಿದ್ದೇವೆ. ನೆಕ್ಸ್ಟ್ ವರ್ಸ್, ಮುಂದಿನ ವಚನ ನಾವು ಹೀಗೆ ಓದ್ತೇವೆ, 9ನೇ ಅಧ್ಯಾಯ 14ನೇ ವಚನ, ತಲಾಂತರಗಳಲ್ಲಿಯೂ ಮಾಡುವಂತ ಈ ಪ್ರತಿಜ್ಞೆಗೆ ಮೇಘಗಳಲ್ಲಿ ನಾನಿಟ್ಟಿರುವ ಮುಗಿಲು ಬಿಲ್ಲೆ ಸಾಕ್ಷಿ. ವೆನ್ ಯು ಸೀ ದ ರೈನ್ಬೋ ಆನ್ ದ ಸ್ಕೈ, ಅಲ್ಲಿ ಆಕಾಶದಲ್ಲಿ ನೀವು ನೋಡುವಾಗ, ಅಲ್ಲಿ ಆಕಾಶದಲ್ಲಿ ಮೇಘಗಳನ್ನು ನೋಡುವಾಗ, ರೈನ್ಬೋವನ್ನು ನೋಡುವಾಗ, ದಟ್ ರಿಮೈಂಡ್ಸ್ ದ ಕವನೆಂಟ್. ದೇವರು ಮಾಡಿ ಹೇಳಿದಂತ ಮಾತನ್ನು ಅದು ನೆನಪಿಗೆ ತರುವಂತಾಗಿದೆ. ಏನು? ಐ ವಿಲ್ ನಾಟ್ ಡೆಸ್ಟ್ರಾಯ್ ದಿಸ್ ಮ್ಯಾನ್ ಕೈಂಡ್. ಮನುಷ್ಯ ಕುಲವನ್ನು ನಾನು ಜಲಪ್ರಳಯದಿಂದ ನಾನು ನಾಶ ಮಾಡುವುದಿಲ್ಲ ಎಂಬಂತ ಸಂಗತಿಯನ್ನು ಆ ಬಿಲ್ಲು ಮೇಘಗಳಲ್ಲಿ ಕಾಣಿಸುವಾಗ ನನಗೂ ಎಲ್ಲ ಭೂ ಜೀವಿಗಳಿಗೂ ಆದ ಒಡಂಬಡಿಕೆಗೆ ಗುರುತು ಎಂದು ಹೇಳಿದನು. ಬೇರೆ, ದಟ್ ಈಸ್ ದ ಕವನೆಂಟ್ ದಟ್ ಗಾಡ್ ಮೇಡ್ ವಿತ್ ನೋಹ್. ನೋಹನ ಜೊತೆಯಲ್ಲಿ ಅಲ್ಲಿದ್ದಂತ ಎಲ್ಲರ ಜೊತೆಯಲ್ಲಿ ಆತ ಮಾಡಿಕೊಂಡ, ಐ ವಿಲ್ ನೆವರ್ ಡೆಸ್ಟ್ರಾಯ್, ಇನ್ನೆಂದು ಸಹ ಜಲಪ್ರಳಯದ ಮುಖಾಂತರ ನಾನು ನಾಶ ಮಾಡುವುದಿಲ್ಲ ಎಂಬುದಾಗಿ. ಬೇರೆ, ನಾವು ಐ ವಾಂಟ್ ಟು ಎಕ್ಸ್ಪ್ಲೈನ್ ವಾಟ್ ಈಸ್ ಕಾಂಟ್ರಾಕ್ಟ್ ಅಂಡ್ ವಾಟ್ ಈಸ್ ಕವನೆಂಟ್. ಕವನೆಂಟ್ ಎಂಬುದಾಗಿ ಹೇಳಿದ, ಕಾಂಟ್ರಾಕ್ಟ್ ಎಂಬುದಾಗಿ ಹೇಳಿದೆ. ಈಗ ಕಾಂಟ್ರಾಕ್ಟ್ ಎಂಬುದಾಗಿ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ಈಗ ಅನೇಕರು ನಾವು ಬಿಲ್ಡಿಂಗ್ ಅನ್ನು ನಾವು ಕಟ್ತಾ ಇದ್ದೇವೆ. ಬಿಲ್ಡಿಂಗ್ ಅನ್ನು ಕಟ್ಟುತ್ತಿರುವಾಗ ನಾವು ಕೆಲವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನು ನಾವು ಹಾಕುವಂತರಾಗಿದ್ದೇವೆ. ನಾ ಒಬ್ಬ ಇಂಜಿನಿಯರ್ ಬಳಿಗೆ ಹೋಗಿ, ನನಗೆ ಮನೆ ಇದೆ, ಒಂದು ಮನೆಯನ್ನು ಕಟ್ಟಿಕೊಡ್ಬೇಕೆಂಬುದಾಗಿ ನಾವು ಅವ್ರ ಜೊತೆಯಲ್ಲಿ ಒಪ್ಪಂದವನ್ನು ನಾವು ಮಾಡಿಕೊಳ್ಳುವಂತರಾಗಿದ್ದೇವೆ. ಇಲ್ಲಿ ಪ್ರೇರೆ, ಕಾಂಟ್ರಾಕ್ಟ್ ಎಂಬುದಾಗಿ ಹೇಳಿದ್ರೆ ಟು ಈಕ್ವಲ್ ಪಾರ್ಟೀಸ್. ಏನು ಕಾಂಟ್ರಾಕ್ಟ್ ಎಂಬುದಾಗಿ ಹೇಳಿದ್ರೆ? ಟು ಈಕ್ವಲ್
ಈಕ್ವಲ್ ಪಾರ್ಟೀಸ್. ಆ ಒಬ್ಬ ಇಂಜಿನಿಯರ್ ಇದ್ದಾನೆ, ಆತನ ಮನೆಯಲ್ಲಿ ಸ್ಕಿಲ್ಸ್ ಇದ್ದಾರೆ, ಲೇಬರರ್ಸ್ ಇದ್ದಾರೆ, ಆತನ ಬಳಿಯಲ್ಲಿ ಮೆಟೀರಿಯಲ್ಸ್ ಇದೆ, ನನ್ನ ಬಳಿಯಲ್ಲಿ ಹಣವಿದೆ. ಈಗ ನನಗೆ ಒಂದು ಮನೆಯನ್ನು ನಾನು ಕಟ್ಟಿಕೊಡಬೇಕು, ನಾನು ಒಬ್ಬನ ಜೊತೆಯಲ್ಲಿ ಒಪ್ಪಂದ ಮಾಡಿಕೊಳ್ಳುವಂತಹದ್ದು. ಈಚ್ ಹ್ಯಾವ್ ಸಮಥಿಂಗ್ ದಟ್ ದ ಅದರ್ ಪರ್ಸನ್ ನೀಡ್ಸ್. ಇಬ್ಬರು ಸರಿ ಸಮಾನವಾಗಿ ಮತ್ತೊಬ್ಬನ ಬಳಿಯಲ್ಲಿ ನನಗೆ ಬೇಕಾದಂತೂ ಇದೆ, ನನಗೆ ಬೇಕಾದದ್ದು ಆತನ ಬಳಿಯಲ್ಲಿದೆ. ಮ್ಯೂಚುವಲ್. ಸೊ ಕಾಂಟ್ರಾಕ್ಟ್ ಈಸ್ ಆಲ್ವೇಸ್ ಬೈಲ್ಯಾಟ್ರಲ್. ಅದು ದ್ವಿಪಕ್ಷೀಯವಾದಂತಹದ್ದು, ಎರಡು ಸರಿ ಸಮಾನವಾದಂತಹ ಒಂದು ಸಂಗತಿ. ಸೊ ವಿ ಕೆನಾಟ್ ಮೇಕ್ ಎನಿ ಕಾಂಟ್ರಾಕ್ಟ್ ವಿತ್ ಗಾಡ್, ಯಾಕಂದ್ರೆ ಹಿ ಈಸ್ ಸುಪ್ರೀಮ್ ಅಬೌವ್. ಆದ್ರಿಂದ ಕಾಂಟ್ರಾಕ್ಟ್ ಎಂಬುದಾಗಿ ಹೇಳಿದ್ರೆ ಪ್ರೇರೆ, ಇಟ್ ಇಸ್ ಆಲ್ವೇಸ್ ಬೈಲ್ಯಾಟ್ರಲ್, ದ್ವಿಪಕ್ಷೀಯವಾದಂತಹದ್ದು, ಎರಡು ಸರಿ ಸಮಾನವಾದಂತಹ ವ್ಯಕ್ತಿಗಳು ಮಾಡಿಕೊಳ್ಳುವಂತಹ ಒಪ್ಪಂದವನ್ನು ಅದು ತೋರಿಸುವಂತಾಗಿದೆ. ಆದರೆ ವೆನ್ ಇಟ್ ಕಮ್ಸ್ ಟು ಕವನೆಂಟ್, ಆದರೆ ಕವನೆಂಟ್ ಎಂಬುದಾಗಿ ಹೇಳುವಾಗ ಪ್ರೇರೆ, ಎ ಕವನೆಂಟ್ ಇಸ್ ಆಲ್ವೇಸ್ ಬಿಟ್ವೀನ್ ಸಮ್ಒನ್ ಹೂ ಇಸ್ ಸ್ಟ್ರಾಂಗರ್ ಅಂಡ್ ಸಮ್ಒನ್ ಹೂ ಇಸ್ ವೀಕರ್. ದೇವರು ಆತನು ಸಾರ್ವಭೌಮತ್ವವುಳ್ಳಂತವನು, ಆತನು ಬಲಶಾಲಿ ಆದಂತವನು. ಮನುಷ್ಯರ ಅಂತ ನಾವು ವಿ ಆರ್ ವೀಕರ್ ಒನ್. ಅವ್ರು ನಮ್ಮ ಜೊತೆಯಲ್ಲಿ ಮಾಡಿಕೊಳ್ಳುವಂತಹ ಒಡಂಬಡಿಕೆ ಬೇರೆ, ಅದು ಇಟ್ ಈಸ್ ಆಲ್ವೇಸ್ ಯೂನಿಲ್ಯಾಟ್ರಲ್, ಏಕಪಕ್ಷೀಯವಾದಂತಹದ್ದು. ನಾನು ಆಗ್ಲೇ ಕೇಳ್ತಾ ಬಂದೆ, ಮ್ಯಾರೇಜ್ ಇಸ್ ಎ ಕವನೆಂಟ್ ಆರ್ ಎ ಕಾಂಟ್ರಾಕ್ಟ್ ಎಂಬುದಾಗಿ. ಅದು ದುಃಖಕರವಾದಂತಹ ಸಂಗತಿ ಎಂಬುದಾಗಿ ಹೇಳಿದ್ರೆ, ಗಾಡ್ ಇಂಟೆಂಡೆಡ್ ಮ್ಯಾರೇಜ್ ಟು ಬಿ ಎ ಕವನೆಂಟ್. ದೇವರು ಆ ಮದುವೆಯನ್ನು ಪ್ರಿಯರೇ, ಆತನು ಆ ಒಡಂಬಡಿಕೆ ಎಂಬಂತ ಸಂಸ್ಕಾರಕ್ಕೆ ಒಳಗಾಗಬೇಕೆಂಬ, ಕವನೆಂಟ್ ಆಗಬೇಕೆಂಬಂತಹದ್ದು ಆತನ ಅಪೇಕ್ಷೆ. ಆದರೆ ಇಂದಿನ ದಿನಗಳಲ್ಲಿ ನೋಡುವಂತಹದ್ದು ಮ್ಯಾರೇಜ್ ಎನ್ನುವಂತಹದ್ದು ಕಾಂಟ್ರಾಕ್ಟ್ಗೆ ಅದು ಮೀಸಲಾಗಿ ಹೋಗಿರುವಂತಹದ್ದು, ಕಾಂಟ್ರಾಕ್ಟ್ ಆಗಿ ಅದು ದಾಟಿ ಹೋಗ್ತಾ ಇರುವಂತಹದ್ದು. ಎಲ್ಲಿ ನೋಡಿದ್ರು ಸಹ ಡಿವೋರ್ಸ್, ಎಲ್ಲಿ ನೋಡಿದ್ರು ಸಹ ಆ ಒಂದು ಮದುವೆಗೆ ಇದ್ದಬೇಕಾದಂತಹ ಸಂಗತಿ ಇಲ್ಲದೆ ಹೋಗಿರುವಂತಹದ್ದು ದುಃಖಕರವಾದಂತಹ ಸಂಗತಿ. ಗಾಡ್ ಎಕ್ಸ್ಪೆಕ್ಟ್ಸ್ ಮ್ಯಾರೇಜ್ ಟು ಬಿ ಎ ಕವನೆಂಟ್. ಯಾಕಂದ್ರೆ ಇನ್ನೂ ಒಂದು ಹೆಜ್ಜೆ ಈಗ ಲೋಕ ಅದು ಯಾವ ರೀತಿಯಲ್ಲಿ ಕಾಂಟ್ರಾಕ್ಟ್ ಆಗಿ ಅದು ಹೋಗಿದೆ ಎಂಬುದಾಗಿ ಹೇಳಿದ್ರೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಪ್ರೀ ನಪ್ಚುಯಲ್ ಕಾಂಟ್ರಾಕ್ಟ್. ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಅದು ಗೊತ್ತಿದೆ ಎಂಬುದಾಗಿ. ಈಗಿನ ನವೀನ ಯೂತ್ಸ್ ಮಾಡುವಂತಹದ್ದು, ದೇ ಗೋ ಟು ಮದುವೆಗೂ ಮೊದಲು ದೇ ಗೋ ಫಾರ್ ಪ್ರೀ ನಪ್ಚುಯಲ್ ಕಾಂಟ್ರಾಕ್ಟ್. ಗೆಸ್ ಎನಿಬಡಿ? ಮದುವೆಗೂ ಮೊದಲು ಹುಡುಗ ಹುಡುಗಿ ಪ್ರೈವೇಟ್ ಆಗಿ ಮೀಟ್ ಆಗಿ ಲೆಟ್ಸ್ ಗೋ ಫಾರ್ ಎ ಪ್ರೀ ನಪ್ಚುಯಲ್ ಕಾಂಟ್ರಾಕ್ಟ್ ಎಂಬುದಾಗಿ ಒಪ್ಪಂದ ಮಾಡಿಕೊಳ್ಳುವಂತಾಗಿದೆ. ಏನೆಂಬುದಾಗಿ ಹೇಳಿದ್ರೆ, ಪ್ರೀ ನಪ್ಚುಯಲ್ ಕಾಂಟ್ರಾಕ್ಟ್ ಎಂಬುದಾಗಿ ಹೇಳಿದ್ರೆ ಏನೆಂಬುದಾಗಿ ಹೇಳಿದ್ರೆ, ಸಪೋಸ್ ಇಫ್ ವಿ ಡಿವೋರ್ಸ್ ಇನ್ ದ ಫ್ಯೂಚರ್, ಪ್ರಾಯಶಃ ಮುಂದೆ ನಮ್ಮ ಇಬ್ಬರಿಗೂ ಸಹ ಒಟ್ಟಿಗೆ ಅದು ಬಾಳ್ಲಿಕ್ಕೆ ಆಗದೆ ಹೋದ್ರೆ, ಡಿವೋರ್ಸ್ ಏನು ಆದರೆ ನಮ್ಮ ಮನಿ, ನಮ್ಮ ಒಂದು ಪ್ರಾಪರ್ಟಿ, ಅದನ್ನು ನಾವು ಏನು ಮಾಡಬೇಕೆಂಬಂತ ಒಪ್ಪಂದಕ್ಕೆ ಬರುವಂತಹದ್ದು. ಮದುವೆಗೂ ಮೊದಲೇ ಡಿವೋರ್ಸಿನ ಬಗ್ಗೆ ಆಲೋಚನೆ ಮಾಡುವಂತಹ ಒಂದು ಚಿಂತನೆ. ಓ, ಇಟ್ಸ್ ಅ ವೆರಿ ಡಿಸಾಸ್ಟರ್. Where God intended marriage to be a covenant. ಆದರೆ ದುಃಖಕರವಾದ ಸಂಗತಿ, ನಾವು slowly sliding towards contract ಆಗಿ ಹೋಗುತ್ತಿರುವಂತಹದ್ದು ದುಃಖಕರವಾದ ಸಂಗತಿ. ಸೊ ವಾಟ್ ವಾಸ್ ಹ್ಯಾಪನಿಂಗ್ ಇನ್ ನೋಹಾಸ್ ಡೇ, ನೋಹನ ದಿನಗಳಲ್ಲಿ ಅದು ಏನ್ ನಡೀತಾ ಇತ್ತು ಎಂಬುದಾಗಿ ಲೂಕನ ಬರೆದ ಸುವಾರ್ತೆಗೆ ಬಂದ್ರೆ ಪ್ರಿಯರೇ, ಅಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತಹ ಮಾತು, ನೋಹನ ದಿವಸಗಳಲ್ಲಿ ನಡೆದ ಹಾಗೆ ಮನುಷ್ಯ ಕುಮಾರನ ದಿವಸಗಳಲ್ಲಿಯೂ ನಡೆಯುವುದು. ಅದು ಯಾವ ದಿನಗಳ ಸ್ಥಿತಿಗಳಲ್ಲಿ ಇತ್ತು ನೋಹನ ದಿನಗಳಲ್ಲಿ, ಅದೇ ರೀತಿಯ ದಿನಗಳು ಈಗ ಕಡೆಯ ದಿನಗಳಲ್ಲಿ ಮನುಷ್ಯ ಕುಮಾರನ ದಿನಗಳಲ್ಲಿ ಸಹ ಇರುವಂತದ್ದಾಗಿದೆ ಎಂಬುದಾಗಿ ಅಲ್ಲಿ ದೇವರು, ಅಲ್ಲಿ ಆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಲೂಕನ ಬರೆದ ಸುವಾರ್ತೆಯಲ್ಲಿ ಕೊಡುವಂತಹ ಎಚ್ಚರಿಕೆಯನ್ನು ನೋಡುವಂತರಾಗಿದ್ದೇವೆ. 17ನೇ 27ನೇ ವಚನಕ್ಕೆ ಬಂದ್ರೆ ಪ್ರಿಯರೇ, ಅಲ್ಲಿ ಹೇಳುವಂತಹದ್ದು, ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಮದುವೆ ಮಾಡಿಕೊಡ್ತಿದ್ದರು. ಆಗ ಜಲಪ್ರಳಯ ಬಂದು ಎಲ್ಲರನ್ನು ಸಹ ನಾಶ ಮಾಡಿತು. ಬೇರೆ ದೇ ಆರ್ ಬಿಸಿ ಇನ್ ದರ್ ಓನ್ ವರ್ಲ್ಡ್, ದೇ ವರ್ ಮಾರಲಿ ಕರಪ್ಟ್, ಸಂಪೂರ್ಣವಾಗಿ ಮಲಿನವಾಗಿ ಹೋದಂತಹ ಒಂದು ಸಂಗತಿ ಅದಾಗಿತ್ತು. ಸೊ ವಾಟ್ ವಾಸ್ ದೋಸ್ ಡೇಸ್, ನೋಹಾಸ್ ಡೇಸ್, ನೋಹನ ದಿನಗಳು ಅದು ಯಾವ ರೀತಿಯಲ್ಲಿ ಇತ್ತು ಎಂಬುದಾಗಿ ಹೇಳಿದ್ರೆ, ಮೊದಲಾಗಿ ಇಟ್ ವಾಸ್ ಕ್ಯಾರೆಕ್ಟರೈಸ್ಡ್ ಬೈ ಪರ್ವರ್ಷನ್. ಅತ್ಯಂತ ವಿಕೃತವಾದಂತಹ ಆ ಒಂದು ಮನೋಸ್ವಭಾವಕ್ಕೆ ಇಳಿದು ಹೋದಂತಹ ದಿನಗಳು ಅದಾಗಿತ್ತು. ಬೇರೆ ತಿಮೋತಿಯನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ, 2ನೇ ತಿಮೋತಿಯ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ ನಾವು ಹೀಗೆ ಓದುವಂತರಾಗಿದ್ದೇವೆ, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರು ಆಗಿರುವರು. ಕಡೆಯ ದಿನಗಳಲ್ಲಿ ದೊಡ್ಡ ಲಿಸ್ಟನ್ನಲ್ಲಿ ನಾವು ನೋಡುವಂತರಾಗಿದ್ದೇವೆ, ಅವರು ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವಂತವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರು ಆಗಿರುವರು. ಓ ಪ್ರಿಯರೇ, ಈ ವಿಕೃತವಾದಂತಹ ಒಂದು ಮನಸ್ಸು ಮತ್ತು ಕ್ರೌರತ್ವ, ವೈಲೆನ್ಸ್ ಅಂಡ್ ಪರ್ವರ್ಷನ್, ಇಟ್ ಆಲ್ ಗೋಸ್ ಟುಗೆದರ್. ಎಲ್ಲೂ ಸಹ ಅದು ಜೊತೆಯಾಗಿ ಹೋಗುವಂತದ್ದಾಗಿದೆ. ಇಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಎಂಬುದಾಗಿ ಹೇಳಿದ್ರೆ, ಪರ್ವರ್ಷನ್ ಎಂಬಂದ್ರೆ ಆ ಒಂದು ಮನೋಭಾವ, ಆ ಒಂದು ವಿಕೃತವಾದಂತಹ ಮನಸ್ಸು ಏನೆಂಬುದಾಗಿ ಹೇಳಿದ್ರೆ, ನೋ ಪ್ಲೇಸ್ ಫಾರ್ ಗಾಡ್, ಅಬ್ಸಲ್ಯೂಟ್ಲಿ. ದೇವರಿಗೆ ಯಾವುದೇ ರೀತಿಯಲ್ಲಿ ಸ್ಥಳವಿಲ್ಲದೆ ಇರುವಂತಹ ಒಂದು ಸ್ಥಿತಿ, ಆ ಒಂದು ಮನೋಭಾವ. ಯಾಕಂದ್ರೆ ಇಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ನಾವು ಹೋಗ್ತಾ ಇದೆ ಎಂಬುದಾಗಿ ಹೇಳಿದ್ರೆ, ಪ್ರಾಯಶಃ ಓಫ್ರಾ ವಿನ್ಫ್ರೇ ಅವರ ಒಂದು ಫಿಲಾಸಫಿಯನ್ನು ನಾವು ಕೇಳಿರ್ಬೇಕೆಂಬುದಾಗಿ ನಾನು ನೆನೆಸ್ತೇನೆ. ಅವರೊಂದು ಸಿದ್ಧಾಂತ ಫಿಲಾಸಫಿ ಈಗಿನ ಯೂತ್ಸ್ ಇದನ್ನು ಹಿಂಬಾಲಿಸಿಕೊಂಡು ಹೋಗುತ್ತಾ ಇರುವಂತಹ ದಿನಗಳಲ್ಲಿ ನಾವಿದ್ದೇವೆ. ಏನೆಂಬುದಾಗಿ ಹೇಳಿದ್ರೆ, ಯು ಹ್ಯಾವ್ ಗಾಟ್ ಯುವರ್ ಸ್ಟ್ರೆಂತ್ ಅಂಡ್ ಈಚ್ ಇಂಡಿವಿಜುವಲ್ ಹ್ಯಾವ್ ಪವರ್ ಟು ಶೇಪ್ ದೇರ್ ಓನ್ ಲೈಫ್ಸ್. ತಮ್ಮ ಜೀವಿತಗಳನ್ನು ರೂಪಿಸಿಕೊಳ್ಳುವಂತಹ ಶಕ್ತಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹ ಇರುವಂತದ್ದಾಗಿದೆ, ಪ್ರತಿಯೊಬ್ಬ ಯವನಸ್ಥನಲ್ಲಿ ಇದೆ. ಆದ್ರಿಂದ ನಿಮ್ಮ ಜೀವಿತವನ್ನು ನೀವೇ ರೂಪಿಸಿಕೊಳ್ಳಲು ಎಲ್ಲಾ ರೀತಿಯ ಶಕ್ತಿ
ನಿಮ್ಮಲ್ಲಿ ಇದೆ ಎಂಬುದಾಗಿ ಮೋಟಿವೇಶನಲ್ಲಿ ಅವರು ಪ್ರೊವೋಕ್ ಮಾಡುವಂತಹ ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ಇಂದಿನ ದಿನಗಳು ಯಾವ ರೀತಿ ಎಂಬುದಾಗಿ ಡೋಂಟ್ ನೀಡ್ ಫಾರ್ ಗಾಡ್, ದೇವರ ಒಂದು ಅಲ್ಲಿ ಬದ್ಧಕ್ಕೆ ತರಬೇಕಂತ ಪ್ರಮೇಯ ಇಲ್ಲ. ಯು ಹ್ಯಾವ್ ಗಾಟ್ ಸ್ಟ್ರೆಂತ್ ಇನ್ ಯುವರ್ ಸೆಲ್ಫ್, ನಿನ್ನಲ್ಲಿ ಆ ಒಂದು ಶಕ್ತಿ ಅಡಕವಾಗಿದೆ. ಯು ಕ್ಯಾನ್ ಟೇಕ್ ಓನರ್ಶಿಪ್ ಆಫ್ ಯುವರ್ ಚಾಯ್ಸ್ ಅಂಡ್ ಆಕ್ಷನ್ಸ್ ಅಂಡ್ ಯು ಕ್ಯಾನ್ ಬಿಲ್ಡ್ ಯುವರ್ ಲೈಫ್ ಕೆರಿಯರ್ ಎಂಬಂತ ಒಂದು ಸಿದ್ಧಾಂತ. ಓ ಪ್ರಿಯರೇ, ಅಂದಿನ ನೋಹನ ಒಂದು ದಿನಗಳಲ್ಲಿ ಕ್ರೌರ್ವತ್ವ ಮತ್ತು ಒಂದು ವಿಕೃತವಾದಂತಹ ಒಂದು ಮನೋಭಾವ ಅದು ಎರಡು ಸಹ ಅಲ್ಲಿ ತಾಂಡವಾದಂತಹ ಸನ್ನಿವೇಶ ಅದಾಗಿತ್ತು. ಮಾತ್ರವಲ್ಲ ಪ್ರಿಯರೇ, ಇಟ್ ವಾಸ್ ಕ್ಯಾರೆಕ್ಟರೈಸ್ಡ್ ಬೈ ಪ್ರಾಸ್ಪೆರಿಟಿ. ಇಫ್ ಯು ಗೋ ಟು Genesis chapter 4 4ನೇ ಅಧ್ಯಾಯ 20ನೇ ವಚನಕ್ಕೆ ಬಂದ್ರೆ ಅಲ್ಲಿ ಯಾಬಾಲನ ಕುರಿತಾಗಿ ನಾವು ಓದುವಂತರಾಗಿದ್ದೇವೆ. ಅಲ್ಲಿ ಆ ಆದಿಕಾಂಡದ 4ನೇ ಒಂದು ಅಧ್ಯಾಯದಲ್ಲಿ ಅಥವಾ ಹೈನುಗಾರಿಕೆ, ಎಲ್ಲ ರೀತಿಯ ಬಿಸ್ನೆಸ್, ಆ ರೀತಿಯ ಒಂದು ರೀತಿಯಲ್ಲಿ ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್, ಆ ಎಲ್ಲ ರೀತಿಯ ಸಂಗತಿಗಳು ಪ್ರೋಗ್ರೆಸ್ ಆದಂತಹ ಒಂದು ಸನ್ನಿವೇಶಗಳಲ್ಲಿ ನಾವು ನೋಡುವಂತರಾಗಿದ್ದೇವೆ. ಆ ಒಂದು ದಿನಗಳಲ್ಲಿ ಆ ಪ್ರೋಗ್ರೆಸ್ ಒಂದು ರೀತಿಯಲ್ಲಿ ಮೆಟೀರಿಯಲಿಸ್ಟಿಕಲಿ, ಒಂದು ರೀತಿಯಲ್ಲಿ ಎಕನಾಮಿಕಲಿ ಎಲ್ಲ ರೀತಿಯ ಒಂದು ತ್ವರಿತಗತಿಯಲ್ಲಿ ಸಾಗಿದಂತಹ ಒಂದು ಸಂಗತಿ. ಬೇರೆ ಇನ್ನು ನಮ್ಮ ಒಂದು ದಿನಗಳಲ್ಲಿ ನೋಡುವಾಗ ಪ್ರಿಯರೇ, ಎಕನಾಮಿಕಲಿ ಎವ್ರಿಬಡಿ ಹ್ಯಾಸ್ ಗಾಟ್ ಮನಿ, ಪ್ರಾಸ್ಪರಿಟಿ. ಆ ರೀತಿಯ ಪ್ರತಿ ಇಂದಿನ ಒಂದು ಕಡೆ ದಿನಗಳಲ್ಲಿ ಪ್ರತಿಯೊಬ್ಬರ ಮನೆ ಬಳಿಯಲು ಸಹ ಆ ಒಂದು ಆರ್ಥಿಕವಾದಂತಹ ಒಂದು ಸ್ಥಿತಿಯಲ್ಲಿ ಎಲ್ಲರೂ ಬಳಿಯಲು ಸಹ ಇರುವಂತಹ ಸನ್ನಿವೇಶ ನೋಡುವಂತರಾಗಿದ್ದೇವೆ. ನಮ್ಮ ಭಾರತ ದೇಶದ ಒಂದು ಪರ್ ಕ್ಯಾಪಿಟಾ ಆ ಒಂದು ಸ್ಟಾಟಿಸ್ಟಿಕ್ಸ್ ಅಲ್ಲಿ ಈಗಿದ 24-25 ಅದು ನೋಡುವಾಗ ಪ್ರಿಯರೇ, ಅದು ಏನ್ ತೋರಿಸ್ತದೆ ಅಂತ ಹೇಳಿದ್ರೆ, ಆ ಒಂದು ಬಡತನದ ಸ್ಥಿತಿ ಕಡಿಮೆಯಾಗಿ ಎಲ್ಲರ ಬಳಿಯಲ್ಲೂ ಆ ಒಂದು ಫ್ಲೂಯಿಡಿಟಿ ಆಫ್ ಕರೆನ್ಸಿ ಇಸ್ ಗೋಯಿಂಗ್ ಆನ್ ಎಂಬಂತ ಅಂಶವನ್ನು ತೋರಿಸುವಂತಾಗಿದೆ. ಎವ್ರಿಬಡಿ ಕ್ಯಾನ್ ಅಫೋರ್ಡ್ ಅ ಕಾರ್ ನಾವು. ಈಗ ಒಂದು ಕಾಲದಲ್ಲಿ ಕಾರ್ ಎನ್ನುವಂಥದ್ದು ಲಕ್ಸುರಿ ಆಗಿತ್ತು, ಆದರೆ ನಾವು ಎವ್ರಿಬಡಿ ಕ್ಯಾನ್ ಗೋ ಫಾರ್ ಅ ಕಾರ್. ಆ ಒಂದು ಪ್ರಾಸ್ಪರಿಟಿಯ ದಿನಗಳಲ್ಲಿ ನಾವು ಇದ್ದೇವೆ. ಮಾತ್ರವಲ್ಲ ಪ್ರಿಯರೇ, ಇಟ್ ವಾಸ್ ಕ್ಯಾರೆಕ್ಟರೈಸ್ಡ್ ಬೈ ಪ್ಲೆಷರ್. ಆ ಒಂದು ನೋಹನ ಒಂದು ದಿನಗಳಲ್ಲಿ ನಾವು 4ನೇ ಅಧ್ಯಾಯ 21ನೇ ವಚನಕ್ಕೆ ಬಂದ್ರೆ ದೇರ್ ವಿ ಸಿ ಯು ಬಾಲನು ಎಂಬುದಾಗಿ ಓದುವಂತರಾಗಿದ್ದೇವೆ. ಕಿನ್ನರಿ ಕೊಳಲುಗಳನ್ನು ನುಡಿಸುವವರ ಒಂದು ಮೂಲ ಪುರುಷನು. ಇಟ್ ವಾಸ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಲ್ಲಿ ಆಗ್ಲೇ ಅಲ್ಲಿ ಪ್ರಾರಂಭವಾಗಿತ್ತು. ಆ ರೀತಿಯಾದಂತಹ ಇಂದಿನ ನಮ್ಮ ದಿನಗಳಲ್ಲಿ ನೋಡುವಾಗ ಪ್ರೇರೆ, ಇಟ್ ಇಸ್ ಸೆಟ್ 2024ನೇ ಇಸ್ವಿಲಿ ಇಂಡಿಯನ್ ಸಿನಿಮಾ ಹ್ಯಾಸ್ ಅರ್ನ್ಡ್ 11,833 crores, 1.36 billion. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಜಸ್ಟ್ ಫಿಲ್ಮ್ ಇಂಡಸ್ಟ್ರಿ ಅಷ್ಟು. ಇನ್ನು ಬೇರೆ ಇದರಲ್ಲಿ ಕೇಳುವಾಗ ಪ್ರಿಯರೇ, ಒಂದು ರೀತಿಯಲ್ಲಿ ಗರ ಬಡಿದಂತ ಆಗುವಂತ ಸನ್ನಿವೇಶ. ಅಂದ್ರೆ ಅಬ್ಸಲ್ಯೂಟ್ಲಿ ಸ್ಪಿರಿಚುವಲ್ ಥಿಂಗ್ಸ್ಗೆ ಸೈಡ್ಗಿಟ್ಟು ತಮ್ಮದೇ ಆದಂತ ರೀತಿಯಲ್ಲಿ ಪ್ಲೆಷರ್, ಮನೋರಂಜನೆ ಅದಕ್ಕೆ ಎಳಗಿದು ಹೋಗುವಂತಹ ಸಂಗತಿ ನೋಡುವಂತರಾಗಿದ್ದೇವೆ. ಮಾತ್ರವಲ್ಲ ಪ್ರಿಯರೇ, ದಾನಿಯೇಲನ ಪುಸ್ತಕ ಅದು ಹೇಳುವಂತದಾಗಿದೆ, ಚಾಪ್ಟರ್ 12 verse 4, ಅಂತ್ಯ ದಿನಗಳಲ್ಲಿ ಜನರು ಅತ್ತಿತ್ತ ತಿರುಗುವರು, ಜ್ಞಾನವು ಹೆಚ್ಚುವುದು. ಎವ್ರಿಬಡಿ ಆರ್ ಗೋಯಿಂಗ್ ಆನ್ ಟೂರಿಸಂ. ನಮ್ಮ ಬಿಲಿವರ್ಸ್ ಆಗಿರ್ಬೋದು, ಬೇರೆ ಜನರಾಗಿರ್ಬೋದು, ಎವ್ರಿಬಡಿ ಆರ್ ಆಫ್ಟರ್ ಟೂರಿಸಂ. ಯಾಕಂದ್ರೆ ದಾನಿಯೇಲನ ಪ್ರವಾದನೆಗಳನ್ನು ತಿಳಿಸುವಂತಹದ್ದು ಅಂತ್ಯದ ಆ ಒಂದು ದಿನಗಳಲ್ಲಿ ಅವುಗಳನ್ನು ಬರೆಯುವುದಕ್ಕೆ ಗ್ರಂಥದಲ್ಲಿ ಮುದ್ರೆ ಹಾಕುವ ಅನೇಕರು ಅತ್ತಿತ್ತ ಓಡಾಡುವರು ಮತ್ತು ಜ್ಞಾನವು ಹೆಚ್ಚಾಗುವುದು. ಒಂದು ರೀತಿಯಲ್ಲಿ ಟೂರಿಸಮಿನ ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಒಂದು ರೀತಿಯಲ್ಲಿ ಶಾಕ್ ಆದಂತಹ ಸಂಗತಿ ಆಗಿತ್ತು. ಏನೆಂದರೆ 2028ರ ವೇಳೆಗೆ ನಮ್ಮ ಭಾರತ ದೇಶದಲ್ಲಿ 59 ಶತಕೋಟಿ ಅಮೆರಿಕನ್ ಡಾಲರ್ ಅಷ್ಟು ಆದಾಯ ತರುವಂತಹ ನಿರೀಕ್ಷೆ ಇದೆ ಎಂಬುದಾಗಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅವರು ಬರೆದಿದ್ದಾರೆ. ಅಂದ್ರೆ ಹೊರದೇಶದಿಂದ ಭಾರತಕ್ಕೆ ಬರುವಂತವರು, ಭಾರತದಿಂದ ಹೊರಗೆ ಹೋಗುವಂತವರು 59 ಶತಕೋಟಿ ಅಮೆರಿಕನ್ ಡಾಲರ್ ಅಷ್ಟು ಲಾಭ ಟೂರಿಸಂ ಇಂದ ಬರುವಂತದಾಗಿದೆ. ಅಂದ್ರೆ ಎಷ್ಟರ ಮಟ್ಟಿಗೆ ಮನೋರಂಜನೆ, ಎಷ್ಟರ ಮಟ್ಟಿಗೆ ಟೂರಿಸಂ, ಎಷ್ಟರ ಮಟ್ಟಿಗೆ ವಿಶ್ವಾಸಿಗಳು ಸಹ ಇಂದು ಜಾರಿಯಾದ ಆ ಒಂದು ಸಂಗತಿಗಳಲ್ಲಿ ಹೋಗಿರುವಂತಹದ್ದು ದುಃಖಕರವಾದ ಸಂಗತಿ. Absolutely no time for scripture, absolutely no time for spiritual things. Entertainment, tourism ಆ ದಿನಗಳಲ್ಲಿ ಜಾರಿ ಹೋಗುವಂತಹದ್ದು. That was happening in the Noah's time. ನೋಹನ ದಿನಗಳಲ್ಲಿ ನಡೀತಾ ಇತ್ತು. ದಾನಿಯೇಲನ ಪ್ರವಾದನೆಗಳಂತದೇ ಅಂತ್ಯ ಕಾಲದಲ್ಲಿ ಜನರು they will run to and fro, ಅತ್ತಿತ್ತ ಸುತ್ತುವರು ಮಾಡುವರು. ಆ ಸಂಗತಿಗಳನ್ನು ನೋಡುವಂತವಾಗಿದೆ. ಮಾತ್ರವಲ್ಲ ಪ್ರಿಯರೇ, ಇಟ್ ವಾಸ್ ಕ್ಯಾರೆಕ್ಟರೈಸ್ಡ್ ಬೈ ಪ್ರೋಗ್ರೆಸ್. ಅಲ್ಲಿ ಯಥೇಚ್ಛವಾದಂತಹ ಅಭಿವೃದ್ಧಿ, ಅಡ್ವಾನ್ಸ್ಮೆಂಟ್ ಅದಾಗಿತ್ತು ನೋಹನ ದಿನಗಳಲ್ಲಿ. 4ನೇ ಅಧ್ಯಾಯ 22ನೇ ವಚನ ನಾವು ಹೀಗೆ ಓದುವಂತರಾಗಿದ್ದೇವೆ ಆದಿಕಾಂಡಗಳ ಪುಸ್ತಕದಲ್ಲಿ. ತೂಬಲ್ ಕಾಯಿನನು ಅವನು ಕುಲುಮೆ ಮಾಡಿ ಕಬ್ಬಿಣ ತಾಮ್ರದ ಆಯುಧಗಳನ್ನು ಕಲ್ಪಿಸಿದನು. ಆ ಒಂದು ದಿನಗಳಲ್ಲಿ ಆ ಒಂದು ರಿಫೈನ್ಮೆಂಟ್, ಇನ್ವೆನ್ಷನ್ ಆಫ್ ಸ್ಮೆಲ್ಟಿಂಗ್ ಆಗಲೇ ಪ್ರಾರಂಭ ಆಗಿತ್ತು. ಮಾತ್ರವಲ್ಲ ಪ್ರಿಯರೇ, 17ನೇ ವಚನದಲ್ಲಿ ಸಿಟೀಸ್ ಆಗಲೇ ಪ್ರಾರಂಭವಾದಂತಹ, ಊರುಗಳನ್ನು ಕಟ್ಟಿ ಆಗಲೇ ಸಿಟಿಗಳಲ್ಲಿ ಪ್ರಾರಂಭವಾದಂತಹ ಒಂದು ಸನ್ನಿವೇಶ ಅದಾಗಿತ್ತು. ಪ್ರಿಯರೇ, 2025 ನಾವು ಈ ದಿನಗಳಲ್ಲಿ ನೋ ನೀಡ್ ಟು ಟೆಲ್, ಆ ಒಂದು ಸಂಗತಿಗಳನ್ನು ಹೇಳಬೇಕಂತ ಪ್ರಮೇಯ ಇಲ್ಲ. AI, ರೋಬೋಟಿಕ್ಸ್ ಈಗ ಅದು ತಮ್ಮ ಸ್ಥಾನವನ್ನು ಅಲಂಕರಿಸಿದೆ. ಯಾವುದೇ ಒಂದು
ಕೆಲವರು ಎಸ್ಟಿಮೇಷನ್ ಪ್ರಕಾರ ಮುಂದಿನ ದಿನಗಳಲ್ಲಿ ಕೆಲಸಗಾರರ ಅವಶ್ಯಕತೆಯೇ ಬೇಡ, ರೋಬೋಟ್ಸ್ ತಮ್ಮೆಲ್ಲ ಕಾರ್ಯಗಳನ್ನು ಮಾಡಿಕೊಳ್ಳುವಂಥದ್ದಾಗಿದೆ ಎಂಬುದಾಗಿ ಅನೇಕರು ಅಭಿಪ್ರಾಯ ಪಡುವಂಥವರಾಗಿದ್ದಾರೆ. ಆ ದಿನಗಳಲ್ಲಿ ನಾವು ದಾಟಿ ಹೋಗ್ತಾ ಇದ್ದೇವೆ. ಅಂದ್ರೆ ಕಡೆಯ ದಿನಗಳಲ್ಲಿ ಯಾವ ರೀತಿಯ ದಿನಗಳಿರ್ತದೆ, ನೋಹನ ದಿನಗಳಲ್ಲಿ ಯಾವ ರೀತಿಯೋ ಅದಕ್ಕಿಂತಲೂ ಮೀರಿದಂಥ ದಿನಗಳಲ್ಲಿ ನಾವು ದಾಟಿ ಹೋಗುತ್ತಾ ಇದ್ದೇವೆ. ಮಾತ್ರವಲ್ಲ ಪ್ರಿಯರೇ, ಇಟ್ ವಾಸ್ ಕ್ಯಾರೆಕ್ಟರೈಸ್ಡ್ ಬೈ ಪ್ರೈಡ್. ಗರ್ವದಿಂದ ಕೂಡಿದಂಥ ದಿನಗಳು ನೋಹನ ದಿನಗಳಲ್ಲಾಗಿತ್ತು. ನಾನು ಪ್ರಿಯರೇ, ವೆನ್ಎವರ್ ನಮ್ಮ ವಿಶ್ವಾಸಿಗಳನ್ನು ಸೇರಿಸಿ ನಾನು ಹೇಳುವಂಥದ್ದು, ಯಾವಾಗ ನೋ ಮ್ಯಾಟರ್ ವಿಚ್ ಫೀಲ್ಡ್, ನೋ ಮ್ಯಾಟರ್ ವಾಟ್ ಪ್ರೊಫೆಷನ್, ನೋ ಮ್ಯಾಟರ್ ವಾಟ್ ವಿ ಆರ್ ಡೂಯಿಂಗ್, ಎಲ್ಲಿ ನಾನು ಎನ್ನುವಂಥದ್ದು ಬರುವಂಥದ್ದಾಗಿದ್ದು, ದಟ್ ಈಸ್ ದ ಬಿಗಿನಿಂಗ್ ಆಫ್ ದ ಡೌನ್ಫಾಲ್. ಸೈತಾನನು ಬಿದ್ದಂತಹದ್ದೇ ಆ ಗರ್ವದಿಂದ, ಪ್ರೈಡ್. ನಾನು ಐ ವಿಲ್ ಬಿಲ್ಡ್ ಮೈ ಥ್ರೋನ್ ಅಬೌವ್ ದ ಸ್ಟಾರ್ಸ್ ಆಫ್ ಗಾಡ್. ದೇವರ ಸಿಂಹಾಸನವನ್ನು ಸರಿ ಸಮಾನವಾಗಿ ನಾನು ನನ್ನ ಸಿಂಹಾಸನವನ್ನು ಹಾಕಿಕೊಳ್ಳುತ್ತೇನೆ ಎಂಬುದಾಗಿ ಆಲೋಚನೆ ಬಂತ ಅಷ್ಟೇ. ಇಟ್ ಡಿಡ್ ನಾಟ್ ಟೆಲ್ ಟು ಎನಿವನ್, ನಾನು ಈ ಕಾರ್ಯವನ್ನು ಮಾಡ್ತೇನೆ ಎಂಬುದಾಗಿ ಸೈತಾನ್ ಹೇಳಿಲ್ಲ. ದಟ್ ಥಾಟ್ ಕೇಮ್ ಇಂಟು ಹಿಸ್ ಮೈಂಡ್, ಮನಸ್ಸಿಗೆ ನಾನು ಅದನ್ನು ಸ್ಥಾಪಿಸ್ತೇನೆ ಎಂಬುದಾಗಿ ಹೇಳಿದ್ದು ಅಷ್ಟೇ. ದಟ್ ವಾಸ್ ದ ಡೌನ್ಫಾಲ್ ಆಫ್ ಸೈಟನ್. ಪ್ರಿಯರೇ, ಇಫ್ ಯು ಟರ್ನ್ ಟು Genesis chapter 4, 4ನೇ ಅಧ್ಯಾಯ 24ನೇ ವಚನ, ಅಲ್ಲಿ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ಓದುವಂತರಾಗಿದ್ದೇವೆ. ಅಲ್ಲಿ ಲೆಮೆಕನ ಕುರಿತಾಗಿ ಅಲ್ಲಿ ಓದುವಂತರಾಗಿದ್ದೇವೆ. ಕಾಯಿನನ್ನು ಕೊಂದವನಿಗೆ 7ರಷ್ಟು ಪ್ರತಿದಂಡನೆ ಬರುವುದಾದರೆ ಲೆಮೆಕನನ್ನು ಹೊಡೆಯುವವನಿಗೆ 77ರಷ್ಟು ಆಗುವುದಲ್ಲವೇ? ಸೊ ವಾಟ್ ಈಸ್ ಟ್ರೈಂಗ್ ಟು ಟೆಲ್? ಆ ದಿನಗಳಲ್ಲಿ ಲೆಮೆಕನು ಆತನು ಹೇಳ್ತಾ ಇರುವಂತ ಮಾತು, ಐ ಆಮ್ ಗ್ರೇಟರ್ ದನ್ ಮೈ ಆನ್ಸೆಸ್ಟರ್ ಕೈನ್. ಕಾಯಿನನಿಗಿಂತಲೂ, ನನ್ನ ಪೂರ್ವಜನಾದಂಥ ಕಾಯಿನನಿಗಿಂತಲೂ ನಾನು ಉತ್ತಮನು, ಆತನಿಗಿಂತಲೂ ನಾನು ಗಣ್ಯನು. ಬೇರೆ, he is the first real humanist. ಮಾನವತಾವಾದಿ. ಮಾನವತಾವಾದಿ ಎಂಬುದಾಗಿ ಹೇಳಿದರೆ ದೈವಿಕವಾದಂತಹ ಸಂಗತಿಗಳಿಗೆ, ಆತ್ಮಿಕವಾದಂತಹ ಸಂಗತಿಗಳನ್ನು ಬದಿಗಿಟ್ಟು ನಾನು, ನನ್ನ ಕುಟುಂಬ, ನನ್ನ ಒಂದು ಕೆರಿಯರ್ ನನ್ನದು ಇದೆ, ಅದೇ ಆದ್ಯತೆ ಎಂಬುದಾಗಿ ತಿಳಿಸುವಂತಹದ್ದು ಮಾನವತಾವಾದಿ. ದಟ್ ಈಸ್ ಕಾಲ್ಡ್ ಹ್ಯೂಮನಿಸ್ಟ್ ಅಪ್ರೋಚ್. ಲೆಮೆಕನು ಆ ಒಂದು ದಿನಗಳಲ್ಲಿ he was probably the first real humanist. ಬೇರೆ, ಆ ಒಂದು ದಿನಗಳಲ್ಲಿ ನಾವು ದಾಟಿ ಹೋಗುತ್ತಾ ಇದ್ದೇವೆ. ಲೆಮೆಕನು ಎಂಬುದಾಗಿ ಹೇಳಿದ್ರೆ his name is powerful. ಆತನ ಹೆಸರಿಗೆ ತಕ್ಕಂತೆ ಆತನ ಐ ಹ್ಯಾವ್ ಗಾಟ್ ಆಲ್ ದ ಪವರ್ ಎಂಬುದಾಗಿ ತನ್ನನ್ನು ತಾನು ಹೆಚ್ಚಿಸಿಕೊಂಡಂತ ಒಂದು ಸಂಗತಿ ಅದಾಗಿತ್ತು. ಮಾತ್ರವಲ್ಲ ಪ್ರಿಯರೇ, ನೋಹನ ದಿನಗಳು ಇಟ್ ವಾಸ್ ಕ್ಯಾರೆಕ್ಟರೈಸ್ಡ್ ಬೈ ಪೊಲ್ಯೂಷನ್. ಯಾವ ರೀತಿ ಎಂಬುದಾಗಿ ಹೇಳಿದ್ರೆ ಇಟ್ ವಾಸ್ ವಿತ್ ಸೋಷಿಯಲ್ ಪೊಲ್ಯೂಷನ್. 6ನೇ ಅಧ್ಯಾಯ 11ನೇ ವಚನ ನಾವು ಓದುವಂತರಾಗಿದ್ದೇವೆ ಆದಿಕಾಂಡಗಳ ಪುಸ್ತಕದಲ್ಲಿ. ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು, ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು. ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು. ಭೂನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರು. ಆ ದಿನಗಳಲ್ಲಿ ಯಾವ ರೀತಿಯಲ್ಲಿ ಇತ್ತು ಎಂಬುದಾಗಿ ಹೇಳಿದ್ರೆ, ಒಂದು ರೀತಿಯಲ್ಲಿ ದೇವರು ಒಂದು ರೀತಿಯಲ್ಲಿ ಅಸಹ್ಯ ಪಡುವಂತಹ ಒಂದು ದಿನಗಳಲ್ಲಿ ನಾವು ದಾಟಿ ಹೋದಂತಹ ಸ್ಥಿತಿ ನೋಹನ ದಿನಗಳದಾಗಿತ್ತು. ಬೇರೆ, ಇಂದಿನ ದಿನಗಳಲ್ಲಿ ನಾವು ನೋಡುವಾಗ ಸೋಷಿಯಲ್ ಪೊಲ್ಯೂಷನ್, ಸಾಮಾಜಿಕವಾದಂತಹ ಒಂದು ಕರಪ್ಷನ್ ಅದು ಯಾವ ರೀತಿಯಲ್ಲಿ ಇದೆ ಎಂಬುದಾಗಿ ಹೇಳಿದ್ರೆ, ಹಿಂದುವಿನ ಸ್ಟ್ಯಾಟಿಸ್ಟಿಕ್ಸ್ ತಿಳಿಸುವಂತಹದ್ದು ಒಂದು ರೀತಿಯಲ್ಲಿ ಗರಬಡಿದಂತೆ ಪ್ರತಿನಿತ್ಯ ಅಷ್ಟು ಡೆತ್, ಅದು ಅಷ್ಟು ರೇಪ್ಗಳ ಕೇಸ್ಗಳು ನಮ್ಮ ದೇಶದಲ್ಲಿ ನಡೀತಾ ಇದೆ ಎಂಬಂತ ಅಂಶವನ್ನು ದ ಹಿಂದೂ ಟೈಮ್ಸ್, ಹಿಂದೂ ಪತ್ರಿಕೆ ಅದು ವರದಿ ಮಾಡಿದೆ. ಸೋಷಿಯಲ್ ಪೊಲ್ಯೂಷನ್ ನೋಹನ ದಿನಗಳಲ್ಲಿ ಯಾವ ರೀತಿ ಇತ್ತು ಅದನ್ನು ಸಹ ಮೀರಿಸುವಂತ ದಿನಗಳಲ್ಲಿ ನಾವಿದ್ದೇವೆ. ಮಾತ್ರವಲ್ಲ ಪ್ರಿಯರೇ, ಇಟ್ ಈಸ್ ಸೆಕ್ಷುವಲ್ ಪೊಲ್ಯೂಷನ್. ಮಾತ್ರವಲ್ಲ ಪ್ರಿಯರೇ, ಲೈಂಗಿಕವಾದಂಥ ಒಂದು ಮಲಿನತ್ವಕ್ಕೆ ದಾಟಿ ಹೋದಂತಹ ದಿನಗಳು ನೋಹನ ದಿನಗಳಾಗಿತ್ತು. ಈಗ ಲೋಕದ ಒಂದು ಜೀವನ ಶೈಲಿ ಹೇಳುವಂತಹದ್ದು, there is nothing wrong with homosexuality and lesbianism. ಅದರಲ್ಲಿ ಯಾವ ತಪ್ಪಿಲ್ಲ. ಇಟ್ಸ್ ಓನ್ಲಿ ಪರ್ಯಾಯವಾದಂಥ ಲೈಫ್ ಸ್ಟೈಲ್. ಇಟ್ಸ್ ಅನ್ ಆಲ್ಟರ್ನೇಟಿವ್ ಲೈಫ್ ಸ್ಟೈಲ್. ಅದನ್ನ ಪರ್ಯಾಯವಾದಂಥ ಜೀವನ ಶೈಲಿ. ಪ್ರಿಯರೇ, ಅಬ್ಸಲ್ಯೂಟ್ಲಿ ದೇರ್ ವಾಸ್ ನೋ ಸಪರೇಷನ್ ಇನ್ ದೋಸ್ ಡೇಸ್. ಪ್ರತ್ಯೇಕಿಸುವಿಕೆ ಅನ್ನುವಂಥದ್ದು ಹೊರಟು ಹೋದಂತಹ ಸ್ಥಿತಿ ಅದಾಗಿತ್ತು. ಪ್ರಿಯರೇ, ಇಂದಿನ ದಿನಗಳು ಸಹ ನಾವು ನೋಡುವಾಗ ಆ ಒಂದು ಪ್ರತ್ಯೇಕಿಸುವಿಕೆ ಅನ್ನುವಂಥದ್ದು ಇಲ್ಲದೆ ಇರುವಂತಹ ದಿನಗಳಲ್ಲಿ ನಾವು ದಾಟಿ ಹೋಗ್ತಾ ಇದ್ದೇವೆ. ಮಾತ್ರವಲ್ಲ ಪ್ರಿಯರೇ, ದೇರ್ ವಾಸ್ ಸ್ಪಿರಿಚುವಲ್ ಪೊಲ್ಯೂಷನ್. ರೋಮಪುರ ಪತ್ರಿಕೆಗಳಿಗೆ ಬಂದ್ರೆ ಪ್ರಿಯರೇ, ನಾವು ಅದು ಸ್ಪಷ್ಟವಾಗಿ ಯಾವ ರೀತಿಯ ಆತ್ಮಿಕವಾದಂತಹ ಮಲಿನತ್ವ, ಆತ್ಮಿಕವಾದಂತಹ ಆ ಮೌಲ್ಯವನ್ನು ಕಡಿದು ಹೋದಂತಹ ಸ್ಥಿತಿ ಆಗಿದೆ ಎಂಬುದಾಗಿ ತಿಳಿಸ್ತದೆ. 6ನೇ ಅಧ್ಯಾಯ ನಾವು 12ನೇ ವಚನ ನಾವು ಹೀಗೆ ಓದುವಂತರಾಗಿದ್ದೇವೆ. ರೋಮಪುರ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 12ನೇ ವಚನ, ಜೀವ ಸ್ವರೂಪನಾದಂತಹ ನಿಜ ದೇವರನ್ನು ಬಿಟ್ಟು ಸತ್ಯವನ್ನು ಅಡಗಿಸಿ ಯಾವ ರೀತಿಯಲ್ಲಿ ಸಂಗತಿಗಳು ಅದು ಹೊರಟು ಹೋಗಿದೆ ಎಂಬಂತ ಅಂಶವನ್ನು ಆ ಸಂಗತಿಗಳು ತಿಳಿಸುವಂತದ್ದಾಗಿದೆ. ನಿಜ ದೇವರನ್ನು ಬಿಟ್ಟು ಸತ್ಯವನ್ನು ಅಡಗಿಸಿ ಸೈತಾನನ ಸುಳ್ಳಿಗೂ ಮಾರು ಹೋಗಿ ಮಾಟ ಮಂತ್ರ ತಂತ್ರಗಳಿಗೂ ದುರಾತ್ಮಗಳ ಆರಾಧನೆಗೂ ತನ್ನನ್ನು ಮಾರಿಕೊಂಡಂತಹ ಸ್ಥಿತಿ ಮನುಷ್ಯನ ಒಂದು ಸ್ಥಿತಿ ಅದಾಗಿತ್ತು. ಬೇರೆ, ಇನ್ನು ಇಫ್ ಯು ಗೋ ಟು ಎನಿ ಬುಕ್ ಸ್ಟೋರ್, ನಾವು ಯಾವುದೇ ರೀತಿಯ ಒಂದು ಬುಕ್ ಸ್ಟೋರ್ಗೆ ಹೋದ್ರೆ ಮಚ್ ಆಫ್ ದ ಪೋರ್ಷನ್ ನಮಗೆ ಸಿಕ್ಕುವಂತಹದ್ದು ವಿಚ್ ಕ್ರಾಫ್ಟ್, ಆಸ್ಟ್ರಾಲಜಿ, ಸ್ಪಿರಿಟಿಸಮ್, ಸೈಕಿಕ್ ಫಿನಾಮಿನನ್,
ಡೆಮನಿಕ್ ರಿಲಿಜನ್ಸ್ ಆ ರೀತಿಯಾದಂಥ ಯಥೇಚ್ಛವಾದಂತಹ ಪುಸ್ತಕಗಳನ್ನು ಎಲ್ಲೆಲ್ಲೂ ನಮಗೆ ಸಿಕ್ಕುವಂತಾಗಿದೆ. ಅತೀಂದ್ರಿಯ ಮಾಟ, ಆಧ್ಯಾತ್ಮಿಕವಾದಂಥ ಒಂದು ರೀತಿಯಲ್ಲಿ ಸೈತಾನನ ಧರ್ಮ, ಈ ಕುರಿತಾದಂತಹ ಪುಸ್ತಕಗಳು ಎಲ್ಲೆಲ್ಲೂ ಸಹ ರಾರಾಜಿಸುವಂಥದ್ದಾಗಿದೆ. ಸ್ಪಿರಿಚುವಲ್ ಕರಪ್ಷನ್. ಬೇರೆ ಮ್ಯಾನ್ ಈಸ್ ಕ್ರಿಯೇಟೆಡ್ ಟು ವರ್ಷಿಪ್. ದೇವರು ಮನುಷ್ಯನುಂಟು ಮಾಡಿದಾಗ ಮನುಷ್ಯನ ಆ ಒಂದು ಮುಖವನ್ನು ತಾನು ನೋಡಿ, ನಿಷ್ಕಪಟವಾದಂತಹ ಪಾಪರಹಿತವಾದಂತಹ ಮನುಷ್ಯನ ಮುಖವನ್ನು ನೋಡಿ ಆತನು ತನ್ನ ಮಹಿಮೆಯನ್ನು ಮನುಷ್ಯನ ಮುಖದಲ್ಲಿ ಕಂಡು ಆತನು ಮಹಿಮೆಯನ್ನು ಹೊಂದುತ್ತಾ ಇದ್ದನು. ಹಿ ವಾಸ್ ಕ್ರಿಯೇಟೆಡ್ ಫಾರ್ ವರ್ಷಿಪ್. ಮನುಷ್ಯನನ್ನು ಉಂಟು ಮಾಡಿದಂಥ ಆರಾಧಿಸುವುದಕ್ಕಾಗಿ. ಯಾವಾಗ ನಿಜವಾದಂಥ ದೇವರ ಆರಾಧನೆ ಅಲ್ಲಿ ಇಲ್ಲವೋ ಪ್ರೇರೆ, ಆ ಒಂದು ಜಾಗವನ್ನು ಮತ್ತೊಂದು ಸಂಗತಿ ಅದು ಅಲಂಕರಿಸುವಂಥದ್ದಾಗಿದೆ. ಜೀವಸ್ವರೂಪನಾದಂಥ ದೇವರನ್ನು ಆರಾಧಿಸಕ್ಕೆ ಬದಲಾಗಿ ಪ್ರೇರೆ ಅಲ್ಲಿ ಮತ್ತೊಂದು ಸಂಗತಿ ಅದು ತಲೆ ದೂರುವಂಥದ್ದಾಗಿದೆ. ರೋಮಪತ್ರಕ್ಕೆ 1ನೇ ಅಧ್ಯಾಯ 18ನೇ ವಚನದಿಂದ ಕೆಲವು ಮಾತುಗಳನ್ನು ಹೇಳಿ ವಚನಗಳನ್ನು ಓದಿ ನನ್ನ ಮಾತುಗಳನ್ನು ನಾನು ನಿಲ್ಲಿಸ್ತೇನೆ. ರೋಮಪತ್ರಕ್ಕೆ ದಯಮಾಡಿ ತಿರುಗಿಸಿ. ರೋಮಪತ್ರಕ್ಕೆ 1ನೇ ಅಧ್ಯಾಯ 18ನೇ ವಚನ ನಾವು ಹೀಗೆ ಓದುವಂತರಾಗಿದ್ದೇವೆ. For the wrath of God is revealed from heaven against all ungodliness. ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಬೇರೆ ರೋಮಾಪುರಕ್ಕೆ ಬರೆಯುವಾಗ ಅಲ್ಲಿ ಯಾವ ರೀತಿಯ ಆ ಸ್ಥಿತಿ ಅಲ್ಲಿನ ವಿಶ್ವಾಸಿಗಳ ಸ್ಥಿತಿ ಆಗಿತ್ತೆ ಮತ್ತು ಸಂಶಯವನ್ನು ಅಲ್ಲಿ ತರುವುದನ್ನು ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. ಹಾಗೆ 21ನೇ ವಚನ, ಯಾಕೆಂದ್ರೆ ರೋಮಾಪುರ ಬತ್ತಿಗೆ 1ನೇ ಅಧ್ಯಾಯ 21ನೇ ವಚನ, ಯಾಕೆಂದ್ರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಫಲ ಕಾಣಲಿಲ್ಲ. ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ದೇ ವರ್ ನಾಟ್ ಥ್ಯಾಂಕ್ಫುಲ್ ಟು ಗಾಡ್. ದೇ ನ್ಯೂ ಗಾಡ್. ದೇವರು ಯಾರು ಎಂಬುದಾಗಿ ಅವ್ರು ಚೆನ್ನಾಗಿ ಗೊತ್ತಿತ್ತು. ಆದರೆ ದೇ ಡಿಡ್ ನಾಟ್ ಗ್ಲೋರಿಫೈ ಹಿಮ್ ಆಸ್ ಗಾಡ್. ದೇವರಿಗೆ ಮಹಿಮೆಯನ್ನು ಸಲ್ಲಿಸಬೇಕಾದನ್ನು ಸಲ್ಲಿಸಲಿಲ್ಲ. ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದನ್ನು ಸಲ್ಲಿಸಲಿಲ್ಲ. ಮಾತ್ರವಲ್ಲ, ಮುಂದಿನ ವಚನ ನಾವು ಹೀಗೆ ಓದ್ತೇವೆ, ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಗಳನ್ನು ಮಾಡಿಕೊಂಡರು. ದೇವರು ಅವರನ್ನು ತುಚ್ಛವಾದಂಥ ಸಂಗತಿಗೆ ಒಪ್ಪಿಸಿದನು ಎಂಬುದಾಗಿ ಮುಂದಿನ ವಚನಗಳಲ್ಲಿ ನಾವು ಓದುವಂತರಾಗಿದ್ದೇವೆ. ಪ್ರೇರೆ, ಈ ಮುಂಜಾನೆ ನಾವು ವಿ ಹ್ಯಾವ್ ಸೀನ್ ಅಬೌಟ್ ನೋಹೈಟ್ ಕವನೆಂಟ್. ದೇವರು ಅಲ್ಲಿ ಮಾಡಿಕೊಂಡಂತ ಆ ಒಂದು ಒಡಂಬಡಿಕೆ, ಒಪ್ಪಂದ. ಐ ವಿಲ್ ನೆವರ್ ಡಿಸ್ಟ್ರಾಯ್. ನಾನು ಎಷ್ಟು ಮಾತ್ರಕ್ಕೂ ಜಲಪ್ರಳಯದಿಂದ ನಾನು ನಾಶ ಮಾಡೋದಿಲ್ಲ ಎಂಬಂತ ಒಪ್ಪಂದವನ್ನು ನೋಹನ ಜೊತೆಯಲ್ಲಿ ಆತನು ಮಾಡಿಕೊಂಡನು. ಅನೇಕರು ಪ್ರಶ್ನೆ ಕೇಳುವಂತರಾಗಿದ್ದಾರೆ, ಲೋಕದಲ್ಲಿ ಇಷ್ಟೆಲ್ಲ ಕೆಟ್ಟತನ ನಡೀತಾ ಇದೆ, ವೈ ಗಾಡ್ ಇಸ್ ನಾಟ್ ಬ್ರಿಂಗಿಂಗ್ ಜಡ್ಜ್ಮೆಂಟ್? ದೇವರು ಯಾಕೆ ನ್ಯಾಯ ತೀರ್ಪನ್ನು ತಂದು ಎಲ್ಲರನ್ನು ನಾಶ ಮಾಡಬಾರ್ದಾಗಿತ್ತು ಎಂಬುದಾಗಿ ಕೆಲವರು ಹೇಳುವಂತರಾಗಿದ್ದಾರೆ. ದ ಆನ್ಸರ್ ಈಸ್, ಹಿ ಮೇಡ್ ಎ ಕವನೆಂಟ್ ವಿತ್ ನೋಹ. ಹಿ ಟೋಲ್ಡ್, ಐ ವಿಲ್ ನಾಟ್ ಡಿಸ್ಟ್ರಾಯ್ ವಿತ್ ಫ್ಲಡ್. ನಾನು ಜಲಪ್ರಳಯದ ಮುಖಾಂತರ ನಾನು ನಾಶ ಮಾಡುವುದಿಲ್ಲ ಎಂಬುದಾಗಿ ನೋಹನ ಜೊತೆಯಲ್ಲಿ ಹಿ ಮೇಡ್ ಎ ನೋಹೈ ಕವನೆಂಟ್ ಒಪ್ಪಂದವನ್ನು ಆತನು ಮಾಡಿಕೊಂಡನು. ಬೇರೆ ಆದರೆ ವೆರಿ ಸೂನ್ ದ ಜಡ್ಜ್ಮೆಂಟ್ ವಿಲ್ ಕಮ್. ಏನೆಂಬುದಾಗಿ ಹೇಳಿದ್ರೆ ಪೇತ್ರನ ಪತ್ರಿಕೆ ನಾವು ಹೀಗೆ ಓದುವಂತರಾಗಿದ್ದೇವೆ, ಆದರೆ ಈಗಿರುವ ಭೂಮ್ಯಾಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿದೆ. ಖಂಡಿತವಾಗಿಯೂ ಜಲಪ್ರಳಯದ ಮುಖಾಂತರ ಆತನು ನಾಶಪಡಿಸಲು ನಿಜವೇ. ಆದರೆ ಪೇತ್ರನ ಪತ್ರಿಕೆಯಲ್ಲಿ ನಾವು ಓದುವಂತಹದ್ದು, ಆದರೆ ಈಗಿರುವ ಭೂಮ್ಯಾಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿದೆ. ಬೇರೆ ನಾವೀಗಾಗಲೇ ನೋಡ್ತಾ ಬಂದ ಹಾಗೆ ಲೂಕನ ಬರುವ ಸ್ವಾರ್ಥೆಯಲ್ಲಿ ನೋಹನ ದಿನಗಳಿದ್ದ ಹಾಗೆ ಮನುಷ್ಯ ಕುಮಾರನು ಬರುವಂತ ದಿನಗಳಲ್ಲಿ ನಾವಿದ್ದೇವೆ. ಎಲ್ಲ ರೀತಿಯ ಸೋಷಿಯಲ್ ಕರಪ್ಷನ್, ಎಲ್ಲ ರೀತಿಯ ಸೆಕ್ಷುವಲ್ ಕರಪ್ಷನ್, ಎಲ್ಲ ರೀತಿಯ ಸ್ಪಿರಿಚುವಲ್ ಕರಪ್ಷನ್, ಆತ್ಮಿಕವಾದಂತಹ ಅಮೌಲ್ಯತೆ ಇಲ್ಲದೆ ಇರುವಂತಹ ದಿನಗಳಲ್ಲಿ ನಾವು ದಾಟಿ ಹೋಗ್ತಾ ಇದ್ದೇವೆ. ಕರ್ತನೆ, ಇಂತಹ ದಿನಗಳಲ್ಲಿ ನಾವು ದಾಟಿ ಹೋಗ್ತಿರುವಾಗ ಕರ್ತನೆ, ನಮ್ಮನ್ನು ಆತ್ಮಿಕವಾಗಿ ನಾವು ಬಲಪಡಿಸು. ನಿನ್ನಲ್ಲಿ ಬೇರೂರಿ ನೆಲೆಗೊಂಡು ವೃದ್ಧಿಯಾಗುತ್ತಾ ಆತ್ಮಿಕವಾಗಿ ಬಲಗೊಂಡು ನಿನ್ನಲ್ಲಿ ಫಲ ಕೊಡುವಂಥ ಜೀವಿತ ನಮ್ಮದಾಗುವಾಗ ಕರ್ತನೆ ನಮಗೆ ಸಹಾಯ ಮಾಡು ಎಂಬುದು ನಮ್ಮ ದೀನತೆಯ ಪ್ರಾರ್ಥನೆ ಆಗಲಿ. ಕರ್ತನ ತಾನೇ ಕೆಲವು ಆಲೋಚನೆಗಳನ್ನು ಆಶೀರ್ವದಿಸಲಿ. ಕೂಡಿದಂತಕ್ಕಾಗಿ ಸುಧೀರ್ ಬ್ರದರ್ ಅವರು ಪ್ರಾರ್ಥನೆ ಮಾಡಿ ಕೂಟವನ್ನು ಮುಗಿಸುವಂತ ಕೇಳ್ಬೋದು.